ಏನ್ರಿ ಚಿಕ್ಕ ಮಕ್ಳು ತರ ಗೇಮ್ಸ್ ಆಡ್ತಾ ಇದ್ದೀರಾ? ಏನು ದೊಡ್ಡವರಾದ್ರೆ ಗೇಮ್ಸ್ ಆಡ್ಬಾರ್ದಾ? ರೀ ಸ್ವಲ್ಪ ಕಣ್ಮುಚ್ಚ್ರಿ. ಯಾಕೆ? ಮುಚ್ಚ್ರಿ ಹೇಳ್ತೀನಿ. ಸರಿ ಮುಚ್ತೀನಿ. ತೆಗಿಲಾ? ತೆಗೀರಿ. ಈಗ ನೀವು ಕಣ್ಮುಚ್ಚಿದಾಗ ನಿಮ್ಗೆ ಹೆಂಗ್ ಕತ್ಲೆ ಕಾಣಿಸ್ತೋ ಅದೇ ತರ ನೀವಿಲ್ಲ ಅಂತಂದ್ರು ನನ್ ಜೀವನ ಕತ್ಲೆ ಆಗೋಗುತ್ತೆ ರೀ. ಏನ್ ಶಾಪಿಂಗ್ ಏನಾದ್ರು ಹೋಗ್ಬೇಕಾ? ಹೌದು ರೀ. ಹೌದಾ? ಶಾಪಿಂಗ್ ಹೋಗ್ಬೇಕಾದ್ರೆ ಒಂದ್ ಜ್ಯೂಸ್ ತಗೊಂಡು ಹೋಗ್. ಜ್ಯೂಸ್ ತಗೊಂಡ್ಬರ್ತೀನಿ. ಬೇಗ ಬೇಗ ತರಬೇಕು. ತಗೊಳ್ರಿ ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸಾ? ನೀರ್ ತರ ಇದೆ ಇದು. ಪರವಾಗಿಲ್ಲ. ಏನ್ರಿ ಶಾಪಿಂಗ್ ಹೋಗೋಣವಾ? ರೆಡಿ ಆಗ್ಲಾ? ಇವಾಗ ಆಗಲ್ಲ, ಶಾಪಿಂಗ್ ಹೋಗ್ಬೇಕಾ ಅಂತ ಕೇಳ್ದೆ ಅಷ್ಟೇ. ನೆಕ್ಸ್ಟ್ ವೀಕ್ ಹೋಗೋಣ, ಇವಾಗ ನನ್ಗೆ ಟಯರ್ಡ್ ಆಗಿದೆ. ಇವಾಗ ತಾನೇ ಹೇಳಿದ್ರಿ ಶಾಪಿಂಗ್ ಹೋಗೋಣ ಅಂತ. ಸುಮ್ನೆ ಟೈಮ್ ಇಲ್ಲ ಇವಾಗಲ್ಲ, ನೆಕ್ಸ್ಟ್ ವೀಕ್ ಹೋಗೋಣ ಬಿಡು. ಹೋಗ್ ಇನ್ನೊಂದ್ ಗ್ಲಾಸ್ ಜ್ಯೂಸ್ ತಗೊಂಡ್ ಬಾ. ಒಂದ್ ಕುಡ್ದಿದ್ ಸಾಕಾಗಲ್ವಾ? ಇನ್ನೊಂದ್ ಬೇರೆ ಬೇಕಾ? ನಿನ್ ಮುಖಕ್ ಜ್ಯೂಸ್ ಬೇರೆ ಕೇಳ? ಏನಾಯ್ತು ಈ ಮುಖಕ್ಕೆ? ಓ, ಸಂಡೇ ಸ್ಕೂಲಲ್ಲಿ ಇದೇ ಹೇಳ್ಕೊಟ್ರ ಮಗ್ಳೇ? ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡು, ನಮ್ಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ನಮ್ ರಿಲೇಶನ್ಶಿಪ್ ಅಲ್ಲಿ. ಆ ಎಕ್ಸ್ಪೆಕ್ಟೇಷನ್ ನಾವು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಆ ಪ್ರೀತಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಲ್ಲ. ಈ ಲೋಕದಲ್ಲಿ ಇರುವ ಎಲ್ಲಾ ಹ್ಯೂಮನ್ ಬೀಯಿಂಗ್ ಎಕ್ಸ್ಪೆಕ್ಟೇಷನ್ ಇಂದಾನೆ ನಮ್ಗೆ ಪ್ರೀತಿ ಕೊಡ್ತಾರೆ. ಆದ್ರೆ ಆತನು ನಮ್ಮ ಮೇಲೆ ಇಕ್ಕಿರೋ ಪ್ರೀತಿಯಿಂದ ನಮಗಾಗಿ ಜೀವವನ್ನೇ ಕೊಟ್ಟರಲ್ಲ. ಆ ಪ್ರೀತಿಗಿಂತ ಈ ಲೋಕದಲ್ಲಿ ಯಾವ ಪ್ರೀತಿಯೂ ಇಲ್ಲಲ್ಲ. ಹೌದು ರೀ, ಆ ಪ್ರೀತಿನ ನಾವು ನಮ್ ದಿನನಿತ್ಯ ಜೀವನದಲ್ಲಿ ಬೆಳೆಸ್ಕೋಬೇಕು.